ನಮಸ್ತೆ ವೀಕ್ಷಕರೇ, ಇವತ್ತಿನ ಟಾಪಿಕ್ ಏನಂದರೆ ಪ್ಲೇನ್ ಕ್ರ್ಯಾಶ್, ವಿಮಾನ ದುರ್ಘಟನೆ. ಮೊನ್ನೆ ನಮ್ಮ ದೇಶದ ರೀಸೆಂಟಾಗಿ ಒಂದು ಪ್ಲೇನ್ ಕ್ರ್ಯಾಶ್ ಆಗಿತ್ತು. ಅದ್ಯಾವುದು ಅಂತ ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮತ್ತು ಅದರ ಪರಿಣಾಮ, ಅದರ ಅಪಘಾತ ಎಷ್ಟು ಗಂಭೀರವಾಗಿತ್ತು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಕಾರಣ ಮತ್ತು ಅದು ಯಾಕೆ ಆಗುತ್ತದೆ ಮತ್ತು ಹೇಗೆ ಆಯಿತು, ಅದು ಆಗಲು ಏನು ಕಾರಣ ಎಂದು ತಿಳಿಯೋಣ. ಪ್ಲೇನ್ ಯಾವಾಗಲೂ ಬಹಳಷ್ಟು ಭಾರಿ ಸ್ಪೀಡ್ ಇರುತ್ತೆ. ಅದಕ್ಕೆ ಕಾರಣ ಅದು ಗಾಳಿಯಲ್ಲಿ ಹಾರಬೇಕಂದ್ರೆ ಆ ಸ್ಪೀಡು ಇಂಪಾರ್ಟೆಂಟ್, ಮುಖ್ಯ ಕಾರಣ. ಯಾವಾಗ ಪ್ಲೇನ್ ಟೇಕ್ ಆಫ್ ಆಗುತ್ತೋ ಮತ್ತೆ ಯಾವಾಗ ಪ್ಲೇನ್ ಲ್ಯಾಂಡಿಂಗ್ ಆಗುತ್ತೋ ಅದೇ ಸಮಯದಲ್ಲಿ ಆಗುವಂತಹ ಕೆಲವು ತಪ್ಪುಗಳಿಂದ ಮಾತ್ರ ಪ್ಲೇನ್ ಕ್ರ್ಯಾಶ್ ಆದಾಗ ಅದರ ಪರಿಣಾಮ ತುಂಬಾ ಗಂಭೀರವಾಗಿರುತ್ತೆ. ಕಾರಣ ಏನಂದ್ರೆ ಇಲ್ಲಿ ಪೈಲಟ್ಗೆ ಸಮಯ ಸಿಗೋದಿಲ್ಲ. ಈಗ ಒಂದು ಉದಾಹರಣೆ, ಒಂದು ಪ್ಲೇನ್ ಟೇಕ್ ಆಫ್ ಆಗುವ ಸಮಯದಲ್ಲಿ ಏನಾದರೂ ಅಪಘಾತಕ್ಕೆ ಈಡಾಯ್ತು ಅಂತ ಇಟ್ಕೊಳ್ಳಿ, ಅಥವಾ ಲ್ಯಾಂಡಿಂಗ್ ಆಗೋ ಸಮಯದಲ್ಲಿ ಏನಾದರೂ ಅಪಘಾತಕ್ಕೆ ಈಡಾಯ್ತು ಅಂತ ಇಟ್ಕೊಳ್ಳಿ, ಪೈಲಟ್ಗೆ ಪ್ಲೇನ್ ಅನ್ನು ನಿಯಂತ್ರಣ ಮಾಡಲು ತುಂಬಾ ಸಮಯ ಬೇಕಾಗುತ್ತೆ. ಆದರೆ ಇಲ್ಲಿ ಸಮಯ ಇರುವುದಿಲ್ಲ. ಎರಡನೇ ಕಾರಣ ಏನಂದ್ರೆ, ಲ್ಯಾಂಡಿಂಗು ಮತ್ತು ಟೇಕ್ ಆಫ್ ಆಗುವ ಸಮಯದಲ್ಲಿ ಅದು ಸಿಟಿಯ ಮಧ್ಯದಲ್ಲಿ ಇರುತ್ತದೆ ಏರ್ಪೋರ್ಟ್. ಆ ಸಿಟಿಯನ್ನು ದಾಟಿ ಮುಂದೆ ಹೋದಾಗ ಮಾತ್ರ ಆ ಪ್ಲೇನ್ಗೆ ಮೈದಾನ, ಓಪನ್ ಪ್ಲೇಸ್ ಇರುತ್ತೆ, ಕಾಡು ಇರುತ್ತೆ, ನದಿ, ಹಳ್ಳ, ಕೆರೆ, ಸಮುದ್ರಗಳಿರುತ್ತೆ. ಬಟ್ ಏರ್ಪೋರ್ಟ್ ಇಂದ ಬಿಟ್ಟು ಮೇಲೆ ಹಾರಷ್ಟು ಮೇಲೆ ಎಷ್ಟು 1000 ಅಡಿಗಳಷ್ಟು ಮೇಲೆ ಹೋದಾಗ ಮಾತ್ರ ಅದನ್ನು ಕಂಟ್ರೋಲ್ ಮಾಡಲು, ಅದನ್ನು ಲ್ಯಾಂಡಿಂಗ್ ಇಳಿಸಲು, ಜಾಗವನ್ನು ನೋಡಲು ಮತ್ತು ಇಂಜನ್ ಅನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನ ಮಾಡಲು ಸಮಯ ಇರುತ್ತೆ. ಬಟ್ ಇಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ನಲ್ಲಿ ಸಮಯ ಇರುವುದಿಲ್ಲ. ಅದು ಆಲ್ರೆಡಿ 300ರಿಂದ 400 ಸ್ಪೀಡ್ ಮುಟ್ಟಿದಾಗ ಮಾತ್ರ ಭೂಮಿಯಿಂದ ಮೇಲೆ ಹಾರಲು ಸ್ಟಾರ್ಟ್ ಮಾಡುತ್ತೆ. ಮತ್ತೆ 300ರಿಂದ 400 ಸ್ಪೀಡ್ ಕಡಿಮೆ ಆದಾಗ ಮಾತ್ರ ಭೂಮಿಗೆ ಟಚ್ ಆಗಲು ಸಮಯ ಆಗುತ್ತೆ. ಇದೇ ಸಮಯನೇ ಈ ಪ್ಲೇನ್ಗೆ ಒಂದು ದೊಡ್ಡ ಮುಳ್ಳಾಗಿದೆ. ಕಾರಣ, ಇದು ಯಾವಾಗ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡೋ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ನಗರ ಅಭಿವೃದ್ಧಿ ಪ್ರದೇಶ, ಸಿಟಿಗಳು, ಅಲ್ಲಿ ಮನೆಗಳು, ಬಿಲ್ಡಿಂಗ್ಗಳು, ನಿಮಗೆ ಒಂದು ಚೂರು ಮೈದಾನ, ಓಪನ್ ಪ್ಲೇಸ್ ಸಿಗೋದಿಲ್ಲ. ಅದೇ ಕಾರಣ ಆ ಪೈಲಟ್ಗೆ ಪ್ಲೇಸ್ ಸಿಗೋಕ್ಕೆ, ಕಂಟ್ರೋಲ್ ಮಾಡೋಕ್ಕೂ ಮತ್ತು ಲ್ಯಾಂಡಿಂಗ್ ಮಾಡೋಕ್ಕೂ ಪ್ಲೇಸ್ ಕನ್ಫ್ಯೂಷನಲ್ಲಿ ತುಂಬಾ ಸಮಯ ಬಹಳ ಕಡಿಮೆ ಇರುತ್ತೆ. ಪೈಲಟ್ ಏನ್ ಮಾಡ್ಬೇಕಂತ ಗೊತ್ತಾಗ. ಅದೇ ಕಾರಣದಿಂದ ಮೊನ್ನೆ ನಮ್ಮ ಭಾರತ ದೇಶದಲ್ಲಿ ಏರ್ ಇಂಡಿಯಾ ಕ್ರಾಶ್ ಆಗಿರೋದು. ಟೇಕ್ ಆಫ್ ಆಗಿ ಕೇವಲ 15 ಸೆಕೆಂಡ್ಗಳಲ್ಲಿ ಮಾತ್ರ ಈ ಸಂಭಾವನೆ ಘಟಿಸಿದೆ. ಇದರಲ್ಲಿ ಕಾರಣ ಏನಂದ್ರೆ, ಫ್ಯೂಯಲ್ ಬಟನ್ ಆಫ್ ಆಗಿದೆ. ಫ್ಯೂಯಲ್ ಆಫ್ ಆಗಿರೋದ್ರಿಂದ ಆ ಪೈಲಟ್ಗೆ ಸಮಯನೇ ಸಿಕ್ಕಿಲ್ಲ. ಎರಡನೇ ಇಂಜಿನ್ ಆನ್ ಮಾಡೋಷ್ಟ್ರೊಳಗಡೆ ಪ್ಲೇನಿನ ಥ್ರೋಟಲ್ ಅಂದ್ರೆ ಅದರ ಪ್ರೆಷರ್ ಕಡಿಮೆಯಾಗಿ ಅದು ಕ್ರಾಶ್ ಆಗಿದೆ. ಅದೇ ಸಮಯ, ಅದಕ್ಕೆ ಹೇಳೋದು ನಾವು ಪ್ಲೇನ್ ಜರ್ನಿ ತುಂಬಾ ಕಷ್ಟ ಜರ್ನಿ ಯಾಕಂತ ಹೇಳ್ತೇವೆ ಅಂದ್ರೆ ಕಾರಣ ಅದೇ. ಅದರಿಂದ ಸ್ನೇಹಿತರೆ, ಪ್ಲೇನ್ ಯಾವಾಗಲೂ ಪ್ಲೇನ್ ಟೇಕ್ ಆಫ್ ಆಗುವ ಮೊದಲು, ಒಂದು ಊರಿಗೆ ಇನ್ನೊಂದು ಊರಿಗೆ ಹೋಗುವ ಮೊದಲು ಎಲ್ಲಾ ಯಂತ್ರಗಳನ್ನು, ಪ್ಲೇನಿನ ಎಲ್ಲಾ ಅಂಗಗಳನ್ನು ಚೆಕ್ ಮಾಡಬೇಕು. ಮತ್ತು ಪ್ರಯಾಣಿಕರಿಗೆ ಪ್ಲೇನ್ ಒಂದು ವೇಳೆ ಘಟನೆ ಸಂಭವಿಸಿದಾಗ, ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಸಮಯದ ಘಟನೆ ಸಂಭವಿಸಿದಾಗ ಜನರನ್ನು ಆಂದೋಲನಗೊಳಿಸಬಾರದು. ಒಂದು ವೇಳೆ ಜನರು ಆಂದೋಲನಗೊಳಗಾದರೆ ಮುಂದೆ ಜನಗಳು ಹಿಂದೆ ಹೋಗೋದು, ಹಿಂದೆ ಜನಗಳು ಮುಂದೆ ಬರೋದ್ರಿಂದ ಪ್ಲೇನಿನ ಸಮತೋಲನೆ ಹದಗೆಟ್ಟು ಮುಂದೆ ಜಾಸ್ತಿ ಹೋದಾಗ ಭೂಮಿ ಕಡೆಗೆ ಹೋಗಿ ಕ್ರ್ಯಾಶ್, ಅಪಘಾತ, ತುಂಬಾ ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಆಗೋ ಸಮಸ್ಯೆ ಎದುರಾಗುತ್ತದೆ. ಆದ್ದರಿಂದ ಯಾವಾಗೇ ಆಗಲಿ ಪ್ಲೇನ್ ನಲ್ಲಿ ಇರುವಾಗ ನಾವು ಅಂತ ಸಮಸ್ಯೆ ಬಂದಾಗ ಶಾಂತೆಯಿಂದ ವರ್ತನೆ ಮಾಡಬೇಕು. ಒಂದು ವೇಳೆ ಪ್ಲೇನ್ ಗಾಳಿಯಲ್ಲಿದ್ದಾಗ ಅಪಘಾತ, ಇಂಜಿನ್ ಸಮಸ್ಯೆ ಉಂಟಾದಾಗ ಪೈಲಟ್ಗಳ ಪಾತ್ರ ಮುಖ್ಯವಾಗಿರುತ್ತದೆ. ಇಲ್ಲಿ ಪೈಲಟ್ಗಳು ಯಾವಾಗಲೂ ಧೈರ್ಯದಿಂದಿರಬೇಕು. ಇದರಿಂದ ಪೈಲಟ್ಗಳಿಗೆ ನಿಯಂತ್ರಣ ಮಾಡಲು ಅವರಿಗೆ ಉಪಯೋಗವಾಗುತ್ತದೆ. ಧೈರ್ಯ ಕಳೆದುಕೊಂಡಾಗ ಮಾತ್ರ ತುಂಬಾ ಅಪಘಾತ ಜಾಸ್ತಿ ಆಗುವ ಸಮಸ್ಯೆ ಎದುರಾಗುತ್ತದೆ. ಯಾವಾಗ ಪ್ಲೇನ್ ಅಪಘಾತಕ್ಕೀಡಾಗುತ್ತದೆ ಎಂಬುದು ತಿಳಿದಾಗ ಪ್ಲೇನ್ ನಲ್ಲಿ ಇರ್ತಕ್ಕಂಥ ಫ್ಯೂಯಲ್ ಎಷ್ಟಿದೆ ಎಂಬುದು, ಆ ಇಂಧನವನ್ನು ಖಾಲಿ ಮಾಡಬೇಕು. ಆ ಖಾಲಿ ಮಾಡಬೇಕಾದ್ರೆ ಅದು ತುಂಬಾ ಮೇಲೆ ಇರಬೇಕು. ಅಂದ್ರೆ ಭೂಮಿಯಿಂದ 100,000 ಅಡಿಗಳ ಮೇಲೆ ಇದ್ದಾಗ ಮಾತ್ರ ಈ ಇಂಜಿನ್ ಅಲ್ಲಿರುವ ಇಂಧನವನ್ನು ಖಾಲಿ ಮಾಡಿದಾಗ
ಅದು ಭೂಮಿಗೆ ಬಂದು ಲ್ಯಾಂಡಿಂಗ್ ಆಗೋ ಸಮಯದಲ್ಲಿ ಭೂಮಿಯನ್ನು ಸ್ಪರ್ಶಿಸಿದಾಗ ಕ್ರ್ಯಾಶ್ ಆದಾಗ ಅದರಲ್ಲಿರ್ತಕ್ಕಂಥ ಇಂಧನ ಅಂಶ ಕಡಿಮೆ ಇದ್ದಾಗ ಅದು ಬೆಂಕಿಗೆ ಆಹುತಿಯಾಗದೆ ಪ್ರಯಾಣಿಕರಿಗೆ ಅಪಘಾತದ ಇಂಪ್ಯಾಕ್ಟ್ ಕಡಿಮೆ ಆಗುವ ಸಂಭವ ಇದೆ. ಈ ಪ್ಲೇನಿನ ಸುರಕ್ಷತೆ ಮತ್ತು ಅದರ ನಿರೀಕ್ಷಣೆ ಮಾಡುವಂತಹ ಸಿಬ್ಬಂದಿ ಅಥವಾ ಅದರ ಒಡೆಯರಾದ ಸಂಸ್ಥೆಗಳು ಪ್ಲೇನ್ ಅನ್ನು ಪ್ರತಿ ದಿನ ಪ್ರತಿ ಕ್ಷಣ ಟೇಕ್ ಆಫ್ ಮಾಡೋ ಮುಂಚೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಇಂಧನ ವ್ಯವಸ್ಥೆ, ಇಂಧನ ಲೀಕೇಜ್ ಮತ್ತು ಪ್ಲೇನಿನ ಚಕ್ರಗಳ ಗಾಳಿ ಮತ್ತು ಪ್ಲೇನಿನ ಇಂಜನಿನ ವ್ಯವಸ್ಥೆ ಹೇಗಿದೆ, ಅದರ ಆಯುಷ್ಯ ಎಷ್ಟಿದೆ ಅಂತ ಪ್ರತಿ ವಾರ ಪ್ರತಿ ದಿನ ಪ್ರತಿ ಕ್ಷಣನೂ ನಾವು ಚೆಕ್ ಮಾಡ್ತಾ ಇರಬೇಕು ಅವರುಗಳು. ಇಲ್ಲದಿದ್ದರೆ ಈ ತರ ಘಟನೆಗಳು ಸಂಭವಿಸಲು ಅವಕಾಶವಿದೆ. ಪ್ಲೇನ್ನಲ್ಲಿ ಯಾವುದೇ ಬೆಂಕಿಗೆ ಆಹುತಿಯಾಗುವಂತಹ ಪದಾರ್ಥಗಳು ಅಥವಾ ಲಿಥಿಯಂ ಬ್ಯಾಟರಿಗಳು ಅಥವಾ ಫೋನ್ಗಳನ್ನು ತುಂಬಾ ಸುರಕ್ಷಿತವಾಗಿ ಚೆಕ್ ಮಾಡಿಕೊಂಡು ನಿಗಾ ವಹಿಸ್ಕೊಂಡು ಹೋಗಬೇಕು. ಇಲ್ಲದಿದ್ದಲ್ಲಿ ಪ್ಲೇನ್ನಲ್ಲಿ ಒಂದು ಚೂರು ಬೆಂಕಿ ಏನಾದರೂ ಅವಘಡಗೊಂಡರೆ ಪ್ಲೇನ್ ಅಪಘಾತಕ್ಕೀಡುವ ಸಂಭಾವನೆ ಹೆಚ್ಚಾಗುತ್ತದೆ. ಒಂದು ವೇಳೆ ಪ್ಲೇನ್ ಗಾಳಿಯಲ್ಲಿದ್ದಾಗ ಇಂಜಿನ್ ಸಮಸ್ಯೆ ಉಂಟಾದಾಗ ಪೈಲಟ್ಗಳ ಪಾತ್ರ ಮುಖ್ಯವಾಗಿರುತ್ತದೆ. ಇಲ್ಲಿ ಪೈಲಟ್ಗಳು ಯಾವಾಗಲೂ ಧೈರ್ಯದಿಂದಿರಬೇಕು. ಇದರಿಂದ ಪೈಲಟ್ಗಳಿಗೆ ನಿಯಂತ್ರಣ ಮಾಡಲು ಅವರಿಗೆ ಉಪಯೋಗವಾಗುತ್ತದೆ. ಧೈರ್ಯ ಕಳೆದುಕೊಂಡಾಗ ಮಾತ್ರ ತುಂಬಾ ಅಪಘಾತ ಜಾಸ್ತಿ ಆಗುವ ಸಮಸ್ಯೆ ಎದುರಾಗುತ್ತದೆ. ಯಾವಾಗ ಪ್ಲೇನ್ ಅಪಘಾತಕ್ಕೀಡಾಗುತ್ತದೆ ಎಂಬುದು ತಿಳಿದಾಗ ಪ್ಲೇನ್ನಲ್ಲಿ ಇರ್ತಕ್ಕಂಥ ಫ್ಯೂಯಲ್ ಎಷ್ಟಿದೆ ಎಂಬುದು, ಆ ಇಂಧನವನ್ನು ಖಾಲಿ ಮಾಡಬೇಕು. ಆ ಖಾಲಿ ಮಾಡಬೇಕಾದ್ರೆ ಅದು ತುಂಬಾ ಮೇಲೆ ಇರಬೇಕು. ಅಂದ್ರೆ ಭೂಮಿಯಿಂದ ನೂರಾರು ಸಾವಿರಾರು ಅಡಿಗಳ ಮೇಲಿದ್ದಾಗ ಮಾತ್ರ ಈ ಇಂಜಿನ್ನಲ್ಲಿರುವ ಇಂಧನವನ್ನು ಖಾಲಿ ಮಾಡಿದಾಗ ಅದು ಭೂಮಿಗೆ ಬಂದು ಲ್ಯಾಂಡಿಂಗ್ ಆಗೋ ಸಮಯದಲ್ಲಿ ಭೂಮಿಯನ್ನು ಸ್ಪರ್ಶಿಸಿದಾಗ ಕ್ರ್ಯಾಶ್ ಆದಾಗ ಅದರಲ್ಲಿರ್ತಕ್ಕಂಥ ಇಂಧನ ಅಂಶ ಕಡಿಮೆ ಇದ್ದಾಗ ಅದು ಬೆಂಕಿಗೆ ಆಹುತಿಯಾಗದೆ ಪ್ರಯಾಣಿಕರಿಗೆ ಅಪಘಾತದ ಇಂಪ್ಯಾಕ್ಟ್ ಕಡಿಮೆ ಆಗುವ ಸಂಭವ. ಈ ಪ್ಲೇನಿನ ಸುರಕ್ಷತೆ ಮತ್ತು ಅದರ ನಿರೀಕ್ಷಣೆ ಮಾಡುವಂತಹ ಸಿಬ್ಬಂದಿ ಅಥವಾ ಅದರ ಒಡೆಯರಾದ ಸಂಸ್ಥೆಗಳು ಪ್ಲೇನ್ ಅನ್ನು ಪ್ರತಿ ದಿನ ಪ್ರತಿ ಕ್ಷಣ ಟೇಕ್ ಆಫ್ ಮಾಡೋ ಮುಂಚೆ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಬೇಕು. ಇಂಧನ ವ್ಯವಸ್ಥೆ, ಇಂಧನ ಲೀಕೇಜ್ ಮತ್ತು ಪ್ಲೇನಿನ ಚಕ್ರಗಳ ಗಾಳಿ ಮತ್ತು ಪ್ಲೇನಿನ ಇಂಜನಿನ ವ್ಯವಸ್ಥೆ ಹೇಗಿದೆ, ಅದರ ಆಯುಷ್ಯ ಎಷ್ಟಿದೆ ಅಂತ ಪ್ರತಿ ವಾರ ಪ್ರತಿ ದಿನ ಪ್ರತಿ ಕ್ಷಣನೂ ಚೆಕ್ ಮಾಡ್ತಾ ಇರಬೇಕು ಅವರುಗಳು. ಇಲ್ಲದಿದ್ದರೆ ಈ ತರ ಘಟನೆಗಳು ಸಂಭವಿಸಲು ಅವಕಾಶವಿದೆ. ಪ್ಲೇನ್ ಕ್ರ್ಯಾಶ್ ಬಗ್ಗೆ ನಾನು ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೆಂಕಿಗೆ ಆಹುತಿಯಾಗುವಂತಹ ಪದಾರ್ಥಗಳು ಅಥವಾ ಲಿಥಿಯಂ ಬ್ಯಾಟರಿಗಳು ಅಥವಾ ಫೋನ್ಗಳನ್ನು ತುಂಬಾ ಸುರಕ್ಷಿತವಾಗಿ ಚೆಕ್ ಮಾಡಿಕೊಂಡು ನಿಗಾ ವಹಿಸ್ಕೊಂಡು ಹೋಗಬೇಕು. ಇಲ್ಲದಿದ್ದಲ್ಲಿ ಪ್ಲೇನ್ನಲ್ಲಿ ಒಂದು ಚೂರು ಬೆಂಕಿ ಏನಾದರೂ ಅವಘಡಗೊಂಡರೆ ಅಪಘಾತಕ್ಕೀಡುವ ಸಂಭಾವನೆ ಹೆಚ್ಚಾಗುತ್ತದೆ. ಪ್ಲೇನ್ ಕ್ರ್ಯಾಶ್ ಬಗ್ಗೆ ನಾನು ಮಾಡತಕ್ಕಂಥ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.